ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. RTI ಕಾರ್ಯಕರ್ತರು ಅಂತ ಹೇಳ್ಕೊಂಡು ಬಹಳಷ್ಟು ದೊಡ್ಡ ದೊಡ್ಡ VIP ಗಳು, ಬಿಲ್ಡರ್ಗಳು ಅಥವಾ ಬಹಳಷ್ಟು ದುಡ್ಡಿರುವಂತಹವರನ್ನ ತಮ್ಮ ಖೆಡ್ಡಕ್ಕೆ ಬೀಳಿಸಿಕೊಂಡು ಅವರ ಹತ್ರ ದೌರ್ಜನ್ಯ ಸುಲಿಗೆ ಮಾಡುವಂತಹ ಕೆಲವು ಟೀಮ್ಗಳು ಆಕ್ಟಿವ್ ಆಗಿದ್ದಾವೆ. ಎಲ್ಲರೂ ಆಗಿರ್ತಾರೆ ಅಂತ ಹೇಳೋದಕ್ಕೆ ನಾನು ಕೂತಿಲ್ಲ. ಇಲ್ಲಿ ಬಹಳಷ್ಟು RTI ಕಾರ್ಯಕರ್ತರಿಂದ ಬಹಳಷ್ಟು ಒಳ್ಳೆಯ ಕೆಲಸಗಳಾಗಿವೆ. ಹಲವಾರು ಹಗರಣಗಳು, ಭ್ರಷ್ಟಾಚಾರಗಳು ಮತ್ತು ಅನಧಿಕೃತವಾದಂತಹ ವಿಚಾರಗಳು ಹೊರಗಡೆ ಬಂದಿದೆ. ಅದಕ್ಕೆ ಸಾರ್ವಜನಿಕರು ಯಾವಾಗಲೂ ಕೂಡ ಸಾಥ್ ಕೊಡ್ತಾರೆ. ಆದರೆ RTI ಕಾರ್ಯಕರ್ತ ಅಂತ ಹೇಳಿಕೊಂಡು ಹಣಕ್ಕೆ ಬೇಡಿಕೆ ಇಟ್ಟು ಸುಲಿಗೆ ದೌರ್ಜನ್ಯಗಳನ್ನ ಮಾಡ್ತಾ ಸಮಾಜಕ್ಕೆ ಕಂಟಕವಾಗುವವರು ಕೂಡ ಬಹಳಷ್ಟು ಜನ ಇದ್ದಾರೆ. ಈ ಬಗ್ಗೆ ಆಗಾಗ್ಗೆ ದೂರುಗಳು ಕೂಡ ಕೇಳಿ ಬರ್ತಾನೆ ಇರುತ್ತೆ. ಇವತ್ತು ಕೂಡ ಬೆಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಬಹಳಷ್ಟು ಗ್ಯಾರಂಟಿ ನ್ಯೂಸ್ಗೆ ಕಾಲ್ ಬರ್ತಾ ಇದೆ. ನಮಗೆ ಎಕ್ಸ್ಟಾರ್ಷನ್ ಮಾಡ್ತಾ ಇದ್ದಾರೆ, ಬೆದರಿಕೆ ಹಾಕ್ತಾ ಇದ್ದಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ, ಕಾಟ ತಡ್ಕೊಳಕ್ ಆಗ್ತಾ ಇಲ್ಲ. RTI ಕಾರ್ಯಕರ್ತ ಅಂತ ಹೇಳ್ತಾರೆ, ಆದ್ರೆ ನೋಡಿದ್ರೆ ಪದೇ ಪದೇ ಹಣಕ್ಕೆ ಬೇಡಿಕೆಗಳನ್ನ ಇಡ್ತಾರೆ. ನಂಗೆ ಸಾಕಾಗೋಗಿದೆ, ಇವ್ರ ಬಗ್ಗೆ ಯಾಕೆ ನೀವು ಒಂದು ಸ್ಟೋರಿ ಮಾಡಬಾರ್ದು ಅನ್ನುವಂತಹ ಹಲವಾರು ಫೋನ್ ಕರೆಗಳು ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾರ RTI ಕಾರ್ಯಕರ್ತ ಆತ ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಕೂಡ ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿದ್ವಿ ಮತ್ತು ಆ ವ್ಯಕ್ತಿಯ ಬಗ್ಗೆ ವಿಷಯಗಳನ್ನ ಕಲೆಕ್ಟ್ ಮಾಡುವಂತಹ ಪ್ರಯತ್ನ ಮಾಡಿದ್ವಿ. ಕಲೆಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಈ RTI ಕಾರ್ಯಕರ್ತ ಈಗ ರೌಡಿ ಶೀಟರ್ ಆಗಿದ್ದಾರೆ. ರೌಡಿ ಶೀಟ್ ಯಾವಾಗ ಆಗುತ್ತೆ ಅಂದ್ರೆ ಪದೇ ಪದೇ FIRಗಳು ದಾಖಲಾದಾಗ ಆ ವ್ಯಕ್ತಿಯನ್ನ ರೌಡಿ ಶೀಟ್ಗೆ ಸೇರಿಸ್ತಾರೆ. ಆತನ ಒಂದು ಕ್ರೈಮ್ನ ಇತಿಹಾಸವನ್ನ ಅಥವಾ ಆತನ ಕ್ರೈಮ್ಗಳನ್ನ ಪಟ್ಟಿ ಮಾಡ್ತಾರೆ. ಒಬ್ಬ RTI ಕಾರ್ಯಕರ್ತ ಒಬ್ಬ ರೌಡಿ ಶೀಟ್ ಆಗೋದಕ್ಕೆ ಹೇಗೆ ಸಾಧ್ಯ? ಹಾಗಾದ್ರೆ ಆತನ ಹಿನ್ನೆಲೆ ಏನು? ಆತನ ಮೇಲೆ ಇರುವಂತಹ ಕೇಸ್ಗಳೇನು? ಯಾವ್ಯಾವ ಕೇಸ್ಗಳಿದ್ದಾವೆ? ಆತನ ಮೇಲೆ ರೇಪ್ ಕೇಸು ಇದೆ. ಹಾಗಾದ್ರೆ ಯಾರು ಈತ? ಆತ ಮಾಡ್ತಾ ಇರುವಂತಹ ದಂಧೆ ಏನು? ಆತನ ಬಗ್ಗೆ ನಾವು ಕಲೆಕ್ಟ್ ಮಾಡಿರುವಂತಹ FIRಗಳು ಮತ್ತು ಆತನ ಮೇಲೆ ಹಾಕಿರುವ ರೌಡಿ ಶೀಟ್ ಇದೆಲ್ಲವನ್ನ ನಿಮ್ಮ ಮುಂದೆ ಇಡ್ತೀವಿ ವೀಕ್ಷಕರೇ. ಇದು ಬೆಂಗಳೂರಿನ ಖತರ್ನಾಕ್ ವ್ಯಕ್ತಿಯ ಸ್ಫೋಟಕ ಸ್ಟೋರಿ. ಬೆಂಗಳೂರಿನ ಖತರ್ನಾಕ್ ವ್ಯಕ್ತಿಯ ಸ್ಫೋಟಕ ಸ್ಟೋರಿ. RTI ಕಾರ್ಯಕರ್ತರಾಗಿ ಹಲವಾರು ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾ ಇರೋರನ್ನ ನಾವು ನೋಡಿದ್ದೇವೆ. ಆದ್ರೆ ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಅನ್ನೋ ಸೋಗಿನಲ್ಲಿ ಸುಲಿಗೆ ಮಾಡೋರ್ನು ಕೂಡ ನಾವು ಬಹಳಷ್ಟು ಜನರನ್ನ ನೋಡ್ತಾ ಇದ್ವಿ. ಅದು ಕೇವಲ RTI ಕಾರ್ಯಕರ್ತರಿಗೆ ಮಾತ್ರ ಸೀಮಿತ ಅಂತ ನಾವು ಹೇಳ್ತಾ ಇಲ್ಲ. ಪತ್ರಕರ್ತರು ಕೂಡ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾವೇನ್ ತುಂಬಾ ದೊಡ್ಡ ಸಾಚಾಗಳು ಅಂತ ನಾನು ಇಲ್ಲಿ ಕುತ್ಕೊಂಡು ಹೇಳೋದಕ್ಕೂ ಇಲ್ಲಿ ಇಲ್ಲ. ಆದರೆ RTI ಕಾರ್ಯಕರ್ತರೊಬ್ಬರು ಮಾಡ್ತಾ ಇರುವಂತಹ ಸುಲಿಗೆಯ ಬಗ್ಗೆ ಪದೇ ಪದೇ ದೂರುಗಳು ಬಂದಾಗ ಆ ವ್ಯಕ್ತಿ ಯಾರು ಅನ್ನುವಂತಹ ಒಂದು ಸಣ್ಣ ಇನ್ವೆಸ್ಟಿಗೇಷನ್ ಮಾಡಿದಾಗ ಆ ವ್ಯಕ್ತಿಯ ಬಗ್ಗೆ ಬಹಳಷ್ಟು ವಿಚಾರಗಳು ಹೊರಗಡೆ ಬರ್ತಾ ಹೋಯ್ತು. ಹಾಗಾದ್ರೆ ಯಾರು ಆ RTI ಕಾರ್ಯಕರ್ತ? RTI ಅನ್ನುವಂತಹ ಹೆಸರಿನಲ್ಲಿ ಆ ಅಸ್ತ್ರವನ್ನ ಉಪಯೋಗಿಸಿಕೊಂಡು ಯಾರ್ಯಾರ ವಿರುದ್ಧ ಸುಲಿಗೆಗೆ ಯತ್ನ ನಡೆಸಿದ್ದಾನೆ? ಹಾಗಾದ್ರೆ ಎಲ್ಲ ಗೊತ್ತಿದ್ರು ಪೊಲೀಸರು ಯಾಕೆ ಈ ವ್ಯಕ್ತಿಯ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ? 100ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿವೆ, ಆದ್ರೆ ಆರಾಮಾಗಿ ಅವರು ಹೊರಗಡೆ ಓಡಾಡ್ಕೊಂಡಿದ್ದಾರೆ. ಬ್ಲ್ಯಾಕ್ ಮೇಲ್, ರೇಪ್ ಅಟೆಂಪ್ಟ್ ಕೇಸ್ ಇದ್ರೂ ಕೂಡ ಅರೆಸ್ಟ್ ಇನ್ನೂ ಆಗಿಲ್ಲ. RTI ಕಾರ್ಯಕರ್ತನ ಹೆಸರಿನಲ್ಲಿ ಆ ವ್ಯಕ್ತಿ ಮಾಡಿರುವಂತಹ ಸುಲಿಗೆ ಎಷ್ಟು? ಈ ವಿಚಾರದಲ್ಲಿ ಬೆಂಗಳೂರು ಪೊಲೀಸರು ಆ ವ್ಯಕ್ತಿಯ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ? ಯಾಕೆಂದ್ರೆ ಈ ವಿಚಾರವನ್ನ ನಾವು ಸುಮ್ಮನೆ ಯಾವುದೋ ಒಂದು ವಿಚಾರ ಹಿಡ್ಕೊಂಡು ಬಂದಿಲ್ಲ, ಬದಲಾಗಿ ಅವ್ರ ಮೇಲೆ ದಾಖಲಾಗಿರುವಂತಹ FIಗಳ ರಾಶಿ ಹಿಡ್ಕೊಂಡು ಬಂದಿದ್ದೀವಿ. ಅವ್ರ ಮೇಲೆ 10ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿವೆ. ಆ 10ಕ್ಕೂ ಹೆಚ್ಚು ಕೇಸ್ಗಳನ್ನ ಹಿಡ್ಕೊಂಡು ನಾನು ಇವತ್ತು ಕೂತೀನಿ. RTI ಕಾರ್ಯಕರ್ತರ ಹೆಸರಿನಲ್ಲಿ ಸುಲಿಗೆ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ ಅನ್ನುವಂತಹ ಆರೋಪಗಳು ಸಿಕ್ಕಾಪಟ್ಟೆ ಬರ್ತಾ ಇದೆ. ಇತ್ತೀಚೆಗೆ ಒಂದು ಸುದ್ದಿ ಕೂಡ ತುಂಬಾ ಸದ್ದು ಮಾಡಿತ್ತು.
ಒಂದು ಹಿಡನ್ ಕ್ಯಾಮ್ರಾದಲ್ಲಿ ಈ ವ್ಯಕ್ತಿ ಡೀಲ್ ಮಾಡ್ತಾ ಇರುವಂತಹ ಅಥವಾ ಈ ವ್ಯಕ್ತಿ ಮತ್ತು ಈತನ ಗ್ಯಾಂಗ್ ಡೀಲ್ ಮಾಡ್ತಾ ಇರುವಂತಹ ವಿಚಾರ ಬೇರೆ ಮಾಧ್ಯಮದಲ್ಲೂ ಕೂಡ ನಾನು ನೋಡಿದ್ದೀನಿ. ಬೇರೆ ಮಾಧ್ಯಮದಲ್ಲಿ ಆ ಒಂದು ವಿಡಿಯೋ ಕೂಡ ಪ್ಲೇ ಆಗಿತ್ತು. ಸೊ RTI ಕಾರ್ಯಕರ್ತರು ಈ ರೀತಿ ಸಣ್ಣ ಪುಟ್ಟ ಲೋಪಗಳನ್ನ ಹಿಡ್ಕೊಂಡು ಅಲ್ಲಿ ಸುಲಿಗೆಗೆ ನಿಂತು ದುಡ್ಡು ಕೊಡದೇ ಇದ್ರೆ ನಿಮ್ಮ ಹೆಸರನ್ನ ಬರ್ಬಾದ್ ಮಾಡ್ಬಿಡ್ತೀನಿ ಅಂತ RTI ಅಸ್ತ್ರವನ್ನ ಉಪಯೋಗಿಸಿ ಬಹಳಷ್ಟು ಜನರಿಗೆ ತೊಂದರೆ ಕೊಟ್ಕೊಂಡು ಸುಲಿಗೆ ಮಾಡ್ಕೊಂಡು ದೌರ್ಜನ್ಯ ಮಾಡ್ಕೊಂಡು ಓಡಾಡ್ತಾ ಇರೋರ ವಿರುದ್ಧ 10ಕ್ಕೂ ಹೆಚ್ಚು ಕೇಸ್ಗಳಿರುವಂತಹ ಮತ್ತು ರೌಡಿ ಶೀಟರ್ ಪದೇ ಪದೇ FIR-ಗಳಾದಂತಹ ಸಂದರ್ಭದಲ್ಲಿ ಪೊಲೀಸರು ರೌಡಿ ಶೀಟ್ ತೆಗೀತಾರೆ. ಈ RTI ಕಾರ್ಯಕರ್ತನ ಮೇಲೂ ಕೂಡ RTI ಕಾರ್ಯಕರ್ತನ ಮೇಲೆ ರೌಡಿ ಶೀಟ್ ತೆಗೆದಿದ್ದಾರೆ.